ನಮಸ್ಕಾರ ವೀಕ್ಷಕರೇ. ಆರ್ಎಸ್ಎಸ್ ವಿರುದ್ಧ ಹಾರಾಡಿ ಕೂಗಾಡಿ ಕೊನೆಗೆ ಅದು ರಾಹುಲ್ ಗಾಂಧಿ ಪಕ್ಕದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ನಿಂತಿದೆ. ಬಿಹಾರ ಕಾಂಗ್ರೆಸ್ನಲ್ಲಿ ದೊಡ್ಡ ಆಂತರಿಕ ಅಧ್ವಾನ ಆಗಿದ್ದು ಅಲ್ಲಿನ ಇನ್ಚಾರ್ಜ್ ಅನ್ನ ಬದಲಿಸಲಾಗಿದೆ. ಯಾವ ಕಾರಣಕ್ಕೆ ಚೇಂಜ್ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ ಆತನಿಗೆ ಆರ್ಎಸ್ಎಸ್ ಲಿಂಕ್ ಇದೆ ಅನ್ನೋ ಆರೋಪಗಳು ಬರ್ತಾ ಇವೆ. ರಾಹುಲ್ ರ ನಂಬಿಕಸ್ಥ ವ್ಯಕ್ತಿಯೇ ಆರ್ಎಸ್ಎಸ್ ಮೂಲದವರ ಅನ್ನೋ ಚರ್ಚೆ ಜೋರಾಗಿದೆ. ಕೇವಲ ಆತನ ವಿಷಯ ಮಾತ್ರವಲ್ಲದೆ ರಾಹುಲ್ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋ ಹಾಗಾಗಿದೆ. ಹೀಗೆ ಮುಂದುವರೆದ್ರೆ ಕಷ್ಟ ಇದೆ ಅನ್ನೋ ಅಭಿಪ್ರಾಯಗಳು ಬರ್ತಾ ಇವೆ. ಇನ್ನೊಂದೆಡೆ ಹೇಗಾದ್ರೂ ಮಾಡಿ ಸಿಎಂ ಆಗ್ಲೇಬೇಕು ಅಂತ ಬಹಳಷ್ಟು ಕಷ್ಟಪಡ್ತಾ ಇರೋ ತೇಜಸ್ವಿ ಯಾದವ್ ಈಗ ಓಲೈಕೆ ಸಮುದಾಯಕ್ಕೆ ಮತ್ತೊಂದು ಭರವಸೆ ಕೊಟ್ಟು ನ್ಯಾಷನಲ್ ನ್ಯೂಸ್ ಆಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಹಾರ ಎಲೆಕ್ಷನ್ ಹೊತ್ತಲ್ಲೇ ಪ್ರಮುಖ ಎದುರಾಳಿ ಘಟಬಂಧನದ ಒಳಗೆ ಏನೇನೆಲ್ಲ ಆಂತರಿಕ ಸಮಸ್ಯೆ ಉಂಟಾಯಿತು ಅನ್ನೋದನ್ನ ನೋಡಿದ್ರಿ. ಪ್ರಚಾರ ಶುರುವಾದಾಗಿಂದಲೂ ಕೇವಲ ಓಲೈಕೆ ಹಾಗೂ ಸುಳ್ಳು ಅಜೆಂಡಾಗಳನ್ನೇ ಹೇಳ್ಕೊಂಡು ಘಟಬಂಧನದ ನಾಯಕರು ಮುಂದುವರೆದಿದ್ದರಿಂದ ಬಹುಶಃ ಈ ಬಾರಿ ಸೋಲೋದು ಗ್ಯಾರಂಟಿ ಅನ್ನೋದು ಗೊತ್ತಾಗಿ ಆಂತರಿಕ ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಇದನ್ನ ಶಮನ ಮಾಡಿ ಸರಿಯಾದ ರೀತಿಯಲ್ಲಿ ಫೈಟ್ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂದಾಗ ಬಹುಶಃ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗಿರ್ಬೋದೇನೋ ಅನ್ನೋ ಟಾಕ್ ಶುರುವಾಗಿತ್ತು. ಆದ್ರೆ ಈಗ ಎಲ್ಲರ ಊಹೆಗೂ ಮೀರಿದ ಇನ್ನೊಂದು ವಿಚಾರ ಬರ್ತಾ ಇದೆ. ಅದೇನಂದ್ರೆ ಬಿಹಾರ ಕಾಂಗ್ರೆಸ್ ಹಳ್ಳ ಹಿಡಿಯೋದಕ್ಕೆ ಅದರ ಇನ್ಚಾರ್ಜ್ ಕಾರಣ ಅನ್ನೋದು. ಆತನ ಸ್ಥಾನಕ್ಕೆ ಈಗ ಹೈಕಮಾಂಡ್ ಇನ್ನೊಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿರೋದು ಈ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಇದು ರಾಹುಲ್ ಯಾಮಾರಿದ್ರ ಅನ್ನೋ ಚರ್ಚೆಗೆ ದಾರಿ ತೋರಿಸ್ತಾ ಇದೆ. ಈ ಎಲ್ಲಾ ವಿಚಾರಗಳ ಕೇಂದ್ರ ಬಿಂದು ಆಗಿರೋ ವ್ಯಕ್ತಿ ಹೆಸರು ಕೃಷ್ಣ ಅಲ್ಲವಾರು ಅಂತ. ಬಿಹಾರ ಕಾಂಗ್ರೆಸ್ಗೆ ಇನ್ಚಾರ್ಜ್ ಆಗಿದ್ದ ವ್ಯಕ್ತಿ, ಮೂಲ ಕರ್ನಾಟಕ. ಈ ಬಾರಿ ಬಿಹಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕೂಡ ಇವರ ಕಡೆಯಿಂದಲೇ ಆಗಿರೋದು. ಅದಾದ ಬಳಿಕವೇ ಈ ವ್ಯಕ್ತಿ ಮೇಲೆ ದಿಢೀರಂತ ಅಸಮಾಧಾನ ಭುಗಿಲೆದ್ದು ಈಗ ಬದಲಾವಣೆ ಪರಿಸ್ಥಿತಿಗೆ ಬಂದಿದ್ದು. ಅಂದಹಾಗೆ ಈತನಿಗೆ ಆರ್ಎಸ್ಎಸ್ ಲಿಂಕ್ ಇದೆ ಅನ್ನೋ ಆರೋಪವೇ ಈಗ ಹೈಲೈಟ್ ಆಗ್ತಾ ಇರೋದು. ಈತನನ್ನ ಇನ್ಚಾರ್ಜ್ ಸ್ಥಾನದಿಂದ ಬದಲಿಸುವಂತೆ ಕಳೆದ ಕೆಲ ದಿನಗಳ ಹಿಂದೆ ಪ್ರತಿಭಟನೆ ಮಾಡಿದ್ದ ಬಿಹಾರ ಕೈ ನಾಯಕರು ಈತ ಆರ್ಎಸ್ಎಸ್ ಏಜೆಂಟ್ ಅನ್ನೋ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಆ ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕ ಅವಿನಾಶ್ ಪಾಂಡೆಯನ್ನ ನೇಮಕ ಮಾಡಲಾಗಿದೆ. ಕಾರ್ಯಕರ್ತರು ಹಾಗೂ ನಾಯಕರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಬೇಸರದಲ್ಲಿ ಬಾಯಿಗೆ ಬಂದ ಹಾಗೆ ಆರೋಪ ಮಾಡಿರೋ ಸಾಧ್ಯತೆ ಇರುತ್ತೆ ಅನ್ನೋದು ವಾಸ್ತವ. ಆದ್ರೆ ಎಲ್ಲಾ ಬಿಟ್ಟು ಆರ್ಎಸ್ಎಸ್ ಲಿಂಕ್ ಕೊಟ್ರು ನೋಡಿ, ಅಲ್ಲೇ ಇದು ಇನ್ನೊಂದು ಹಂತಕ್ಕೆ ಹೋಗಿದ್ದು. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಕೃಷ್ಣ ಅಲ್ಲವಾರು ರಾಹುಲ್ ಗಾಂಧಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಅನ್ನೋದು. ಯಾಕಂದ್ರೆ ಕೃಷ್ಣ ಅಲ್ಲವಾರು ಕಾಂಗ್ರೆಸ್ಗೆ ಹೊಸ ಮುಖವೇನೂ ಅಲ್ಲ, ಕರ್ನಾಟಕದ ಯೂತ್ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾ ಇದ್ದವರು. ರಾಹುಲ್ ಗಾಂಧಿಯ ನಂಬಿಕಸ್ಥ ವ್ಯಕ್ತಿಗಳ ಪೈಕಿ ಇವರಿಗೂ ಸ್ಥಾನ ಇತ್ತು. ಆದ್ರೆ ಬಿಹಾರ ಕಾಂಗ್ರೆಸ್ ಪಾಲಿಗೆ ಇವರು ವಿಲನ್ ಆಗಿದ್ದಾರೆ. ಒಂದು ಕಡೆ ಆರ್ಎಸ್ಎಸ್ ಲಿಂಕ್ ಆರೋಪ, ಇನ್ನೊಂದು ಕಡೆ ಬೇರೆ ಬೇರೆ ಆರೋಪಗಳು ಬರ್ತಾ ಇವೆ. ರಾಹುಲ್ ಗಾಂಧಿ ವೋಟ್ ಅಧಿಕಾರ ಯಾತ್ರೆ ಮಾಡಿ ಪಕ್ಷದ ವರ್ಚಸ್ಸನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಆ ಮೊಮೆಂಟ್ ಅನ್ನ ಸರಿಯಾಗಿ ಬಳಸಿಕೊಳ್ಳದೆ ಎಲ್ಲಾ ಹಾಳು ಮಾಡಿದ್ದು ಇದೇ ವ್ಯಕ್ತಿ ಅನ್ನೋ ದೂರುಗಳು ಬರ್ತಾ ಇದೆ. ಆದ್ರಿಂದ ಸದ್ಯ ಜನರನ್ನ ತಣ್ಣಗೆ ಮಾಡುವುದಕ್ಕೆ ಈ ನಿರ್ಣಯವನ್ನ ಕೈಗೊಂಡಿರಬಹುದಾ ಅನ್ನೋ ಅನುಮಾನಗಳು ಕೂಡ ಹುಟ್ಟುವಂತಾಗಿದೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಕೂಡ ಇದೆ. ಅದೇನಂದ್ರೆ ಈ ಸ್ಥಾನ ಪಲ್ಲಾಟ ಮಾಡೋದಕ್ಕೆ ಕಾಂಗ್ರೆಸ್ ಅಂಗಳದಿಂದ ಒಂದು ಕಾರಣ ಬಂದಿರೋದು ಗೊತ್ತಾಗ್ತಾ ಇದೆ. ಅದೇನಂದ್ರೆ ಅಲ್ಲವಾರು ಕಡೆಯಿಂದ ಟಿಕೆಟ್ ಸೇಲ್ ಆಗಿದೆ, ತಮಗೆ ಬೇಕಾದವರಿಗೆ ಮಾತ್ರ ಟಿಕೆಟ್ ಕೊಟ್ಟು ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದ್ದಾರೆ ಅನ್ನೋದು. ಕೆಲ ದಿನಗಳ ಹಿಂದೆ ಪಟ್ನಾ ಏರ್ಪೋರ್ಟ್ ನಲ್ಲಿ ಕೈ ನಾಯಕರು ಹಾಗೂ ಕಾರ್ಯಕರ್ತರು ಟಿಕೆಟ್ ವಿಚಾರದಲ್ಲಿ ಹೊಡೆದಾಡಿಕೊಂಡ ಘಟನೆ ನಡೆದಿತ್ತು. ಈ ಸಂಬಂಧ ಕೈ ಹಿರಿಯ ನಾಯಕ ಪವನ್ ಖೇರಾ ಬಳಿ ಪ್ರಶ್ನಿಸಿದ್ರೆ ಹಾರಿಕೆಯ ಉತ್ತರ ನೀಡಿ ಇನ್ನಷ್ಟು ಅಧ್ವಾನ ಸೃಷ್ಟಿ ಮಾಡಿದ್ರು. ಈಗ ಅದೇ ವಿಚಾರದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಆಗ್ತಾ ಇರೋದು. ಇಷ್ಟೆಲ್ಲ ಆಗಿರುವಾಗ ಒಂದು ಪ್ರಶ್ನೆ ಹುಟ್ಟೋದು ಸಹಜ. ಇನ್ಚಾರ್ಜ್ ಸ್ಥಾನದಲ್ಲಿರೋ ವ್ಯಕ್ತಿ ಇಷ್ಟೆಲ್ಲ ಮಾಡುವಾಗ ಉಳಿದವರು ಏನ್ ಮಾಡ್ತಾ ಇದ್ರು, ಪ್ರಮುಖವಾಗಿ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ರು ಅನ್ನೋದು. ಈಗ ಅದಕ್ಕೂ ಒಂದು ಉತ್ತರ ಸಿದ್ಧವಾಗಿದ್ದು, ರಾಹುಲ್ ಗಾಂಧಿ ಕೊಲಂಬಿಯಾ ಪ್ರವಾಸದಲ್ಲಿದ್ದಾಗ ಇದೆಲ್ಲಾ ನಿರ್ಧಾರಗಳು ಆಗಿ ಹೋಗಿದೆ ಅನ್ನೋದು. ಈ ಸಂಬಂಧ ರಾಹುಲ್ ರನ್ನ ಬಚಾವ್ ಮಾಡೋದಕ್ಕೆ ಜೊತೆಗಿದ್ದವರೇ ಚೂರಿ ಹಾಕಿದ್ರು ಅನ್ನೋದನ್ನ ಹೈಲೈಟ್ ಮಾಡಬಹುದೇನೋ. ಆದ್ರೆ ಕಾಂಗ್ರೆಸ್ ಆಂತರಿಕ ವಲಯ ಹಾಗೂ ಮಿತ್ರ ಮಂಡಳಿಯಲ್ಲಿ ಬೇರೆ ರೀತಿಯ ಚರ್ಚೆಗಳೇ ಆಗ್ತಾ ಇದೆ. ಅದೇನಂದ್ರೆ ಬಹಳ ಕ್ರೂಷಿಯಲ್ ಎನಿಸಿಕೊಂಡಿರೋ ಚುನಾವಣೆಯನ್ನು ಕೂಡ ರಾಹುಲ್ ಗಾಂಧಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದು. 20 ವರ್ಷಗಳಿಂದ ಒಂದು ರಾಜ್ಯದಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಬಲವಾಗಿ ಬೇರೂರಿದೆ ಅಂದ್ರೆ ಹಾಗೆ ಬಿಟ್ರೆ ಅಲ್ಲಿ ತಮ್ಮ ಪಕ್ಷಕ್ಕೆ ಅಸ್ತಿತ್ವವೇ ಹೋಗಿ ಬಿಡುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ. ಹೇಗಾದ್ರೂ ಮಾಡಿ ಒನ್ ಸೈಡೆಡ್ ಎಲೆಕ್ಷನ್ ಆಗದಂತೆ ಹೋರಾಡಿ ತಮ್ಮ ಪಕ್ಷವನ್ನ ಚಿಗುರಿಸೋ ಕೆಲಸ ಮಾಡಿದ್ರೆ ಉಳಿದವರಿಗೂ ನಂಬಿಕೆ ಬರುತ್ತೆ. ರಾಹುಲ್ ಒಬ್ಬ ಫೈಟರ್ ಅನ್ನೋ ಅಭಿಪ್ರಾಯ ಹುಟ್ಟುತ್ತೆ. ಆದ್ರೆ ನೆಪ ಮಾತ್ರಕ್ಕೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು 4 ದಿನ ಹೋರಾಟ ಮಾಡಿ ನಂತರ ಚುನಾವಣೆ ಮುಗಿಯೋ ಮುನ್ನವೇ ಆ ರಾಜ್ಯದ ಕಡೆಗೆ ತಲೆಯೂ ಹಾಕದೇ ಇದ್ರೆ ಇಂಥ ಸಾವಿರಾರು ಘಟನೆಗಳು ನಡೆಯೋದು ಸಹಜ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ವೋಟ್ ಅಧಿಕಾರ ಯಾತ್ರೆ ವೇಳೆ ಅಬ್ಬರಿಸಿದ ರಾಹುಲ್ ಅದು ಮುಗಿದ ಬಳಿಕ ಅಲ್ಲಿಂದ ಹೊರಟವರು ಇನ್ನೂ ಬಿಹಾರಕ್ಕೆ ಕಾಲಿಟ್ಟಿಲ್ಲ. ಬಿಹಾರ ಎಲೆಕ್ಷನ್ಗೆ ಇನ್ನು 10 ದಿನ ಬಾಕಿ ಇದೆ. ರಾಹುಲ್ ಬಿಹಾರಕ್ಕೆ ಹೋಗಿ ಬರೋಬ್ಬರಿ 2 ತಿಂಗಳು ಕಳೆದಿದೆ.
ಇನ್ನೊಂದು ದಿಕ್ಕಲ್ಲಿ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಕೂಡ ಬಿಹಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಮಾವೇಶ ಮಾಡ್ತಾ ಇದ್ದಾರೆ. ಇದೇ ನಾಯಕತ್ವದ ವ್ಯತ್ಯಾಸವನ್ನ ತೋರಿಸ್ತಾ ಇರೋದು. ಬಿಹಾರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೇಸ್ ಇಲ್ಲ ಅನ್ನೋ ಕಾರಣಕ್ಕೆ ಅತ್ತ ಮುಖ ಹಾಕ್ತಾ ಇಲ್ಲ ಅನ್ನೋ ರೀಸನ್ ಕೊಡೋ ಹಾಗೆ ಇಲ್ಲ. ಯಾಕಂದ್ರೆ ತಮಿಳುನಾಡಿನಲ್ಲಿ ನೆಲೆಯೇ ಇಲ್ಲದೆ ಇದ್ರೂ ಒಂದು ಸಲ ಎಲೆಕ್ಷನ್ ಅನೌನ್ಸ್ ಆದ್ರೆ ಬಿಜೆಪಿ ನಾಯಕರು ಹಾಗೂ ಪ್ರಧಾನಿ ಮೋದಿ ಯಾವ ಲೆವೆಲ್ಗೆ ಅದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಅದರಿಂದ ರಾಹುಲ್ ರಾಜಕೀಯ ಹಳಿ ತಪ್ಪಿರುವಂತೆ ಗೋಚರಿಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಅಧ್ವಾನಗಳ ಮೂಲಕ ಮೂಲೆ ಗುಂಪು ಸರಿದಿರೋದು ಕಾಣಿಸ್ತಾ ಇದ್ರೆ, ಆರ್ಜೆಡಿಯ ಲಾಲು ಪುತ್ರ ತೇಜಸ್ವಿ ಮಾತ್ರ ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಗೆಲುವಿಗೆ ಪಣ ತೊಡೋದು ತಪ್ಪಲ್ಲ, ಆದ್ರೆ ಅದಕ್ಕಾಗಿ ಆಯ್ಕೆ ಮಾಡ್ಕೊಂಡಿರೋದು ಮಾತ್ರ 100% ವಾಮ ಮಾರ್ಗ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ತೇಜಸ್ವಿ ಯಾದವ್ ಹಲವು ಆಫರ್ಗಳನ್ನ ಕೊಟ್ಟು ಸದ್ದು ಮಾಡಿದ್ರು. ಈಗ ಓಲೈಕೆ ಸಮುದಾಯವನ್ನ ಕಾನ್ಸಂಟ್ರೇಟ್ ಮಾಡಿರೋ ತೇಜಸ್ವಿ ಯಾದವ್ ವಕ್ಫ್ ಬಿಲ್ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ವೋಟ್ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ತಂದಿರೋದು ನಿಮಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಹೋರಾಟ ಮಾಡ್ತಾ ಇರೋ ಪಕ್ಷ ಅಂದ್ರೆ ಅದು ಆರ್ಜೆಡಿ ಮಾತ್ರ. ನಾನು ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆರ್ಜೆಡಿ ಅಧಿಕಾರಕ್ಕೆ ಬಂದ್ರೆ ವಕ್ಫ್ ಬಿಲ್ ಅನ್ನ ಎತ್ತಿ ಡಸ್ಟ್ ಬಿನ್ ಗೆ ಹಾಕ್ತೀವಿ ಅಂತ ತೇಜಸ್ವಿ ಅಬ್ಬರಿಸಿದ್ದಾರೆ. ಇದು ಅಷ್ಟು ಸುಲಭ ಇಲ್ಲ ಅನ್ನೋದು ಮೊದಲನೇ ವಿಷಯ. ಇನ್ನೊಂದು ವಿಷಯ ಏನಂದ್ರೆ, ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದ್ದೆ ಬಡ ಮುಸ್ಲಿಮರಿಗೆ ಸಹಾಯ ಆಗ್ಲಿ ಅಂತ. ಅದರ ಬಗ್ಗೆ ತಿಳಿದವರೆಲ್ಲರೂ ವಕ್ಫ್ ತಿದ್ದುಪಡಿ ಬಿಲ್ಗೆ ಬೆಂಬಲ ಕೊಟ್ಟಿದ್ರು. ಈಗ ಇದನ್ನ ಟಚ್ ಮಾಡೋದಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಡ ಮುಸ್ಲಿಮರನ್ನ ಎದುರು ಹಾಕಿಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದ್ಯಾವುದನ್ನು ಯೋಚನೆ ಮಾಡದೆ ಕಣ್ಣರಳಿಸೋ ತಂತ್ರ ಮಾಡಿ ಗೆಲ್ಲೋದಕ್ಕೆ ಯೋಚಿಸ್ತಾ ಇದ್ದಾರೆ. ಅಂದಹಾಗೆ ಈವರೆಗೆ ತೇಜಸ್ವಿ ನೀಡಿರೋ ಆಶ್ವಾಸನೆಗಳೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದೇ. ಪ್ರತಿ ಮನೆಗೂ ಸರ್ಕಾರಿ ಉದ್ಯೋಗ ನೀಡೋ ಪ್ರಾಮಿಸ್ ವಾಸ್ತವದಲ್ಲಿ ಸಾಧ್ಯವೇ ಇಲ್ಲ. ಬಿಹಾರದ ಕೆಲಸಗಳು ಬಿಹಾರಿಗಳಿಗೆ ಮಾತ್ರ ಅನ್ನೋದು ಜಾರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೊನ್ನೆ ಪ್ರತಿ ಮಹಿಳೆಯ ಅಕೌಂಟ್ಗೆ ವರ್ಷಕ್ಕೆ 30,000 ಹಣವನ್ನ ಹಾಕ್ತೀವಿ, ಒಂದೇ ಸಲ ಅಷ್ಟೂ ಹಣವನ್ನ ಹಾಕ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇದು ಬಿಹಾರವನ್ನ ಮುಳುಗಿಸೋ ಭರವಸೆ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನೂ ಮೀರಿ ಭರವಸೆಗಳಿಂದಲೇ ತೇಜಸ್ವಿಗೆ ಗೆಲುವಾಯ್ತು ಅನ್ನೋದಾದ್ರೆ ಬಿಹಾರದ ಜನರನ್ನ ಯಾರೂ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕನ್ಫರ್ಮ್ ಆದಂತಾಗುತ್ತೆ. ಆದ್ರೆ ಆರ್ಜೆಡಿ ಆತ್ಮವಿಶ್ವಾಸ ಇರೋದೇ ಯಾದವ್ ಹಾಗೂ ಮುಸ್ಲಿಂ ವೋಟ್ಗಳ ಮೇಲೆ. ಆದ್ರಿಂದ ಸೋಲಲಿ ಗೆಲ್ಲಲಿ ತೇಜಸ್ವಿ ಯಾದವ್ ಅಕೌಂಟ್ಗೆ ಎಷ್ಟು ಸೀಟ್ಗಳು ಬರಲಿವೆ ಅನ್ನೋದು ಎಲ್ಲರ ನಿರೀಕ್ಷೆಗೆ ಕಾರಣವಾಗಿದೆ. ಹಾಗೂ ಇದು ಕೂಡ ಒಂದು ಲೆಕ್ಕದಲ್ಲಿ ದಿಕ್ಸೂಚಿ ಆಗಲಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.